9ನೇ ಸ್ಕಂದದಲ್ಲಿ ಮೊದಲು ಶ್ರಾದ್ದದೇವ ಮತ್ತು ಶ್ರದ್ಧಾ ಇವರಿಬ್ಬರ ಮಗನಾದಂಥ ಸುದ್ಯುಮ್ನ ಅಥವಾ ಮಗಳಾದಂಥ ಇಳ ಇವಳ ಕಥೆ ಬರ್ತದೆ. ಶ್ರಾದ್ದದೇವ ವಸಿಷ್ಠರ ಹತ್ರ ಒಂದು ಗಂಡು ಮಗು ಹುಟ್ಟುವಾಗೆ ಯಜ್ಞ ಮಾಡಿಸ್ತಾನೆ. ಆದರೆ ಶ್ರದ್ಧಾ ಹೋಗಿ ಋತ್ವಿಜರ ಹತ್ರ ಹೇಳ್ತಾಳೆ, ನನಗೆ ಹೆಣ್ಣು ಮಗು ಬೇಕಿತ್ತು ಹೇಳಿ. ಋತ್ವಿಜರು ಆಹುತಿ ಹಾಕುವಾಗ ಅವರಿಗೆ ಅದೇ ಮಾತು ನೆನಪಾಗಿ ಹೆಣ್ಣು ಮಗುವೇ ಹುಟ್ಟುತ್ತದೆ. ಅವಳಿಗೆ ಇಳ ಹೇಳಿ ಹೆಸರು. ವಸಿಷ್ಠರು ಹುಟ್ಟಿ ಆದಮೇಲೆ ಅದರ ಲಿಂಗ ಪರಿವರ್ತನೆ ಮಾಡಿ ಗಂಡಸಾಗುವಾಗೆ ಮಾಡ್ತಾರೆ. ಅವನಿಗೆ ಸುದ್ಯುಮ್ನ ಹೇಳಿ ಹೆಸರಿಡ್ತಾರೆ. ಈ ಸುದ್ಯುಮ್ನ ದೊಡ್ಡವನಾದ್ಮೇಲೆ ಒಂದು ದಿನ ಕುದುರೆಯಲ್ಲಿ ಎಲ್ಲಿಯೋ ಹೋಗ್ತಾ ಇರುವಾಗ ಹಿಮವತ ಪರ್ವತಗಳಲ್ಲಿ ಒಂದು ಜಾಗವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಪ್ರವೇಶ ಮಾಡಿದ ಕೂಡಲೇ ಅವನ ಲಿಂಗ ಪರಿವರ್ತನೆ ಆಗಿ ಅವನು ಪುನಃ ಇಳ ಆಗಿ ಹೋಗ್ತಾನೆ. ಆ ಜಾಗದಲ್ಲಿ ಶಿವ ಪಾರ್ವತಿಯರು ಇರ್ತಿದ್ರು. ಏಕಾಂತ ಬೇಕು ಹೇಳಿ ಪಾರ್ವತಿ ಶಾಪ ಇಟ್ಟಿರ್ತಾಳೆ, ಯಾರಾದರೂ ಗಂಡಸರು ಬಂದರೆ ಇಲ್ಲಿ ಅವರು ಹೆಂಗಸರಾಗಿ ಹೋಗಲಿ ಹೇಳಿ ಶಾಪ ಕೊಟ್ಟಿರ್ತಾಳೆ. ಹೀಗೆ ಹೆಂಗಸಾದ ಮೇಲೆ ಇಳ ಪುನಃ ಮರಳಿ ತನ್ನ ರಾಜ್ಯಕ್ಕೆ ಹೋಗೋದಿಲ್ಲ. ಅಲ್ಲಿ ಚಂದ್ರ ಮತ್ತು ತಾರೆಯ ಮಗನಾದಂತಹ ಬುಧ ಬರ್ತಾನೆ. ಬುಧನನ್ನು ಪ್ರೀತಿಸಿ ಇಳ ಅವನಿಂದ ಒಂದು ಮಗನನ್ನು ಪಡಿತಾಳೆ. ಈ ಮಗನೇ ಚಂದ್ರವಂಶದ ಮೂಲಪುರುಷನಾದಂಥ ಪುರೂರವ. ವಸಿಷ್ಠರು ಗಂಡಸಾಗಬೇಕು ಹೇಳಿ ಪರಿವರ್ತನೆ ಮಾಡಿದಂಥ ಸುದ್ಯುಮ್ನ ಈಗ ಇಳ ಆಗಿ ಹೆಂಗಸಾಗಿದ್ದಾನೆ ಹೇಳಿ ವಸಿಷ್ಠರಿಗೆ ಗೊತ್ತಾಗ್ತದೆ. ವಸಿಷ್ಠರು ಬಂದು ಶಿವನ ಹತ್ರ ಹೇಳ್ತಾರೆ, ನಾನು ಇವನನ್ನು ಗಂಡಸಾಗಿ ಮಾಡಿದರೆ ಪಾರ್ವತಿಯ ಶಾಪದಿಂದ ಇವನು ಹೆಂಗಸಾಗಿಬಿಟ್ಟ, ಇದನ್ನು ಸರಿ ಮಾಡಬೇಕು ಅಂದರೆ ಶಿವ ವಸಿಷ್ಠರ ಮಾತು ನಿಜವಾಗುವಾಗೆ, ಪಾರ್ವತಿಯ ಶಾಪವು ನಿಜವಾಗುವಾಗೆ ಈ ಸುದ್ಯುಮ್ನ ಅಥವಾ ಇಳ ಸ್ವಲ್ಪ ಕಾಲ ಗಂಡಸಾಗಿರಲಿ ಸ್ವಲ್ಪ ಕಾಲ ಹೆಂಗಸಾಗಿರಲಿ ಈ ಪರಿವರ್ತನೆ ಯಾವಾಗಲೂ ಆಗ್ತಾನೆ ಇರ್ತದೆ ಹೇಳಿ ಹೇಳ್ತಾನೆ. ಹೀಗೆ ಸ್ವಲ್ಪ ಕಾಲ ಗಂಡಸು ಮತ್ತು ಸ್ವಲ್ಪ ಕಾಲ ಹೆಂಗಸಾಗಿರುವಂತಹ ಸುದ್ಯುಮ್ನ ಅಥವಾ ಇಳ ಕಾಡಲ್ಲೇ ಇದ್ದು ತಪಸ್ಸಿಗೆ ಹೋಗಿಬಿಟ್ಟ. ಹೀಗೆ ವೈವಸ್ವತ ಮನ್ವಂತರದ ಮನು ಆದಂತಹ ಶ್ರಾದ್ದದೇವನ ಮೊದಲನೇ ಮಗ ಅಥವಾ ಮಗಳಿನ ಕಥೆ ಆಯಿತು. ಇದಾದಮೇಲೆ ಶ್ರಾದ್ದದೇವ ಇನ್ನೂ 10 ಜನ ಗಂಡು ಮಕ್ಕಳನ್ನು ಪಡೆದ. ಈ ಮಕ್ಕಳಲ್ಲಿ ಮೊದಲನೇ ಅವನು ಇಕ್ಷ್ವಾಕು. ಇವನೇ ಸೂರ್ಯವಂಶದ ಮೂಲಪುರುಷ. ಇಲ್ಲಿ ಈ ಶ್ರಾದ್ದದೇವನ ಮಕ್ಕಳಿಂದ ಬೆಳೆದಂತಹ ವಂಶವಿಸ್ತಾರವನ್ನೆಲ್ಲ ವಿವರಿಸ್ತಾರೆ. ಸೂರ್ಯವಂಶ ಮತ್ತು ಚಂದ್ರವಂಶ ಎರಡದ್ದೂ ವಂಶವಿಸ್ತಾರ ಇಲ್ಲಿ ಬರ್ತದೆ. ಈ ವಿಸ್ತಾರವನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಅದನ್ನು ನಾನು ಇಲ್ಲಿ ವಿವರಿಸ್ತಿಲ್ಲ. ಆದರೆ ಈ ವಂಶಗಳಲ್ಲಿ ಬಂದಂತಹ ಕೆಲವು ಮುಖ್ಯವಾದ ಕಥೆಗಳನ್ನು ಭಾಗವತ ಹೇಳ್ತದೆ, ಅದನ್ನು ನಾವಿಲ್ಲಿ ನೋಡುವ. ಶ್ರಾದ್ದದೇವನ 10 ಮಕ್ಕಳಲ್ಲಿ ಒಬ್ಬ ನೃಗ ಹೇಳಿ. ಈ ನೃಗ ತುಂಬ ಗೋದಾನಗಳನ್ನು ಮಾಡಿದ್ದ. ಆದರೆ ಒಂದು ಸಾರಿ ಏನಾಗ್ತದೆ, ಅವನು ಮಾಡಿದ ಗೋದಾನದಲ್ಲಿ ಒಂದು ಗೋವು ತಪ್ಪಿಸ್ಕೊಂಡು ಮರಳಿ ಅವನ ಹತ್ರ ಬರ್ತದೆ. ಅವನಿಗೆ ಗೊತ್ತಿಲ್ಲದೆ ಅದನ್ನು ಪುನಃ ಇನ್ನೊಂದು ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ. ಆ ಮೊದಲನೇ ಬ್ರಾಹ್ಮಣನಿಗೆ ಇದು ಗೊತ್ತಾಗಿ ನೃಗನಿಗೆ ಶಾಪ ಕೊಡ್ತಾನೆ. ಆ ಶಾಪದಿಂದಾಗಿ ಅವನು ತೊಂಡೆ ಅಂದರೆ ಕೆಮಿಲಿಯನ್ ಆಗಿ ಹುಟ್ಟುತ್ತಾನೆ. ಆ ಕೆಮಿಲಿಯನನ್ನು ಕೃಷ್ಣ 28ನೇ ದ್ವಾಪರ ಯುಗದಲ್ಲಿ ರಕ್ಷಿಸ್ತಾನೆ. ಆವಾಗ ಇವನಿಗೆ ಶಾಪ ಮುಕ್ತಿ ಆಗ್ತದೆ. ಶ್ರಾದ್ದದೇವನ ಇನ್ನೊಬ್ಬ ಮಗ ಶಮ್ಯಾತಿ ಹೇಳಿ. ಈ ಶಮ್ಯಾತಿಯ ಮಗಳೇ ಸುಕನ್ಯಾ. ಒಂದು ದಿನ ಕಾಡಿನಲ್ಲಿ ಸುಕನ್ಯಾ ಹುತ್ತಕ್ಕೆ ಕೋಲಿನಿಂದ ಹೀಗೆ ಚುಚ್ಚುತ್ತಾಳೆ. ಅದರೊಳಗಿದ್ದಂಥ ಚವನ ಋಷಿಗಳ ಕಣ್ಣು ಹೋಗಿಬಿಡ್ತದೆ. ಇದಾದಮೇಲೆ ಪಶ್ಚಾತ್ತಾಪದಿಂದ ಅವಳು ಚವನ ಋಷಿಗಳನ್ನು ಮದುವೆ ಆಗಿ ಅವರ ಸೇವೆ ಮಾಡ್ತಿರ್ತಾಳೆ. ಈ ಮುದುಕರಾದಂಥ ಮತ್ತು ಒಂದು ಕಣ್ಣು ಇಲ್ಲದಿದ್ದಂಥ ಈ ಚವನ ಋಷಿಗಳಿಗೆ ಈ ಯುವತಿಯಾದ ಸುಕನ್ಯೆಗೆ ನಾನು ಒಂದು ಯುವಕನಾದ ಗಂಡನಾಗೆ ಅನುಭವವನ್ನು ಅವಳಿಗೆ ಕೊಡಬೇಕು ಹೇಳುವಂಥ ಬಯಕೆ. ಅಶ್ವಿನಿ ದೇವತೆಗಳಿಗೆ ಹಿಂದೆ ಯಜ್ಞದಲ್ಲಿ ಪಾಲಿರಲಿಲ್ಲ. ಈ ಚವನರು ಅಶ್ವಿನಿ ದೇವತೆಗಳ ಹತ್ರ ಹೇಳ್ತಾರೆ, ನೀವು ನನಗೆ ಯೌವನವನ್ನು ಕೊಡಿ, ನಾನು ನಿಮಗೆ ಯಜ್ಞದಲ್ಲಿ ಪಾಲಿರುವಾಗೆ ಮಾಡ್ತೇನೆ ಹೇಳಿ. ಅವರು ಒಪ್ಪುತ್ತಾರೆ. ಚವನ ಋಷಿಗಳು ಯೌವನವನ್ನು ಪಡೆದು ಸುಕನ್ಯೆಯೊಟ್ಟಿಗೆ ಸುಖವಾಗಿರ್ತಾರೆ. ಇನ್ನು ಶ್ರಾದ್ದದೇವನ ಇನ್ನೊಂದು ಮಗನ ಹೆಸರು ಆನರ್ತ ಹೇಳಿ. ಆನರ್ತನ ಮೊಮ್ಮಗ ಕಕುದ್ಮಿ. ಕಕುದ್ಮಿಗೆ ರೇವತಿ ಹೇಳಿ ಮಗಳಿರ್ತಾಳೆ. ಕಕುದ್ಮಿ ರೇವತಿಯನ್ನು ಕರ್ಕೊಂಡು ಚತುರ್ಮುಖ ಬ್ರಹ್ಮನ ಹತ್ರ ಸಲಹೆ ಕೇಳಲಿಕ್ಕೆ, ಇವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಹೇಳಿ ಕೇಳಲಿಕ್ಕೆ ಸತ್ಯಲೋಕಕ್ಕೆ ಹೋಗ್ತಾನೆ. ಇವರಿಬ್ಬರು ಸತ್ಯಲೋಕದಲ್ಲಿ ಒಂದು ಕೆಲವು ನಿಮಿಷ ಕಾದು ಮತ್ತು ಚತುರ್ಮುಖ ಬ್ರಹ್ಮನ ಹತ್ರ ಮಾತಾಡ್ತಾರೆ. ಆ ಕೆಲವು ನಿಮಿಷಗಳು ಕಾದ ಸಮಯದಲ್ಲಿ ಭೂಮಿಯಲ್ಲಿ ತುಂಬ ಯುಗಗಳು ಕಳೆದೋಗಿರ್ತವೆ. ಹಾಗೆ ಚತುರ್ಮುಖ ಹೇಳ್ತಾನೆ, ನೀವು ಭೂಮಿಗೆ ಹೋಗುವಾಗ ಅಲ್ಲಿ ಬಲರಾಮ ಹೇಳಿ ಒಬ್ಬ ಇರ್ತಾನೆ, ಕೃಷ್ಣನ ಅಣ್ಣನಾದಂಥ ಬಲರಾಮ, ಅವನಿಗೇ ಕೊಟ್ಟು ಮದುವೆ ಮಾಡು ಹೇಳಿ. ಹಾಗೆ ರೇವತಿ ಮತ್ತು ಕಕುದ್ಮಿ ಮರಳಿ ಬರ್ತಾರೆ. ರೇವತಿಯನ್ನು ಬಲರಾಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಶ್ರಾದ್ದದೇವನ ಇನ್ನೊಬ್ಬ ಮಗ ವೃಷಧ್ರ ಹೇಳಿ. ವೃಷಧ್ರ ವಸಿಷ್ಠರ ಗೋವುಗಳನ್ನು ನೋಡ್ಕೊಳ್ತಿರ್ತಾನೆ. ಆ ಗೋವುಗಳನ್ನು ಒಂದು ಹುಲಿಯಿಂದ ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡುವಾಗ ಗೊತ್ತಿಲ್ಲದೆ ಗೋವನ್ನು ಕೊಂದು ಬಿಡ್ತಾನೆ. ಇದಕ್ಕೆ ವಸಿಷ್ಠರು ಸಿಟ್ಟಿನಿಂದ ಕಾಡಿಗೆ ಹೋಗಿಬಿಡು ಹೇಳಿ ಹೇಳ್ತಾರೆ. ಅವನು ಕಾಡಲ್ಲೇ ಇದ್ದು ತಪಸ್ ಮಾಡ್ತಾನೆ. ಶ್ರಾದ್ದದೇವನ ಇನ್ನೊಬ್ಬ ಮಗ ನಾಭಾಗ ಹೇಳಿ. ನಾಭಾಗನ ಮಗನೇ ಅಂಬರೀಷ. ಅಂಬರೀಷ ತುಂಬ ದೊಡ್ಡ ವಿಷ್ಣು ಭಕ್ತ. ಅವನ ರಾಜ್ಯದಲ್ಲಿ ಎಲ್ಲರೂ ಏಕಾದಶಿ ಉಪವಾಸ ಮಾಡಲೇಬೇಕು ಹೇಳಿ ನಿಯಮವನ್ನು ಮಾಡಿರ್ತಾನೆ. ಒಂದು ದಿನ ಹೀಗೆ ಏಕಾದಶಿ ಉಪವಾಸ ಮಾಡಿ ಬೆಳಿಗ್ಗೆ ಸಾಧನಾ ದ್ವಾದಶಿ ಇರ್ತದೆ. ಆವಾಗ ದುರ್ವಾಸ ಋಷಿಗಳು ಬಂದು ನಾನು ಸ್ನಾನವನ್ನೆಲ್ಲ ಮುಗಿಸಿ ಪಾರಣೆಗೆ ಇಲ್ಲೇ ಬರ್ತೇನೆ ಹೇಳಿ ಹೋಗ್ತಾರೆ. ಇವನು ಎಷ್ಟೊತ್ತು ಕಾದರೂ ಅವ್ರು ಬರ್ದಿಲ್ಲ. ಸಾಧನಾ ದ್ವಾದಶಿಯ ದಿನ ದ್ವಾದಶಿ ತಿಥಿ ಮುಗಿಯುವ ಮುಂಚೆ ಪಾರಣೆ ಆಗಬೇಕು. ಸಮಯ ಆಗುವ ಮುಂಚೆ ನಾನು ನೀರು ಕುಡಿದು ಬಿಡ್ತೇನೆ, ನೀರು ಕುಡಿದ್ರೆ ಪಾರಣೆ ಮಾಡಿದಾಗೂ ಆಗ್ತದೆ ಮಾಡದೇ ಇದ್ದಾಗೂ ಆಗ್ತದೆ ಹೇಳಿ ನೀರು ತಗೊಳ್ತಾನೆ. ಅಷ್ಟರಲ್ಲಿ ದುರ್ವಾಸ ಋಷಿಗಳು ಬಂದುಬಿಡ್ತಾರೆ. ನಾನಿಲ್ಲದೆ ನೀನು ಹೇಗೆ ನೀರು ಕುಡಿತಾ ಇದ್ದಿ ಹೇಳಿ ಅವನ ಮೇಲೆ ಕೃತ್ಯಾಪ್ರಯೋಗ ಮಾಡಿಬಿಡ್ತಾರೆ. ಅವನು ವಿಷ್ಣುವನ್ನೇ ಪ್ರಾರ್ಥನೆ ಮಾಡ್ತಾನೆ. ಆವಾಗ ವಿಷ್ಣುವಿನ ಸುದರ್ಶನ ಚಕ್ರ ಬಂದು ಆ ಕೃತ್ಯವನ್ನು ನಾಶ ಮಾಡಿ ದುರ್ವಾಸರ ಹಿಂದೆ ಬೀಳ್ತದೆ.
ದುರ್ವಾಸರು ಶಿವನ ಹತ್ರ ಹೋಗ್ತಾರೆ, ತನ್ನದೇ ಮೂಲರೂಪ ಆದಂಥ ಶಿವನ ಹತ್ರ ಹೋಗಿ ಬೇಡ್ಕೊಳ್ತಾರೆ. ಶಿವ ಹೇಳ್ತಾನೆ ನಂಗೆ ಏನು ಮಾಡ್ಲಿಕ್ಕಾಗ್ದಿಲ್ಲ ಹೇಳಿ. ಚತುರ್ಮುಖನ ಹತ್ರ ಹೋಗ್ತಾರೆ, ಚತುರ್ಮುಖನೂ ಕೂಡ ಅದೇ ಹೇಳ್ತಾನೆ, ಇದು ವಿಷ್ಣು ಚಕ್ರ, ನನಗೇನು ಮಾಡ್ಲಿಕ್ಕಾಗ್ದಿಲ್ಲ ಹೇಳಿ. ಕೊನೆಗೆ ವಿಷ್ಣು ಹತ್ರನೇ ಹೋಗಿ ಕ್ಷಮೆ ಬೇಡ್ಕೊಳ್ತಾನೆ. ಆವಾಗ ವಿಷ್ಣು ಹೇಳ್ತಾನೆ, ನಾನು ನನ್ನ ಭಕ್ತರಿಗೆ ಅಧೀನ, ನನಗೇನು ಮಾಡ್ಲಿಕ್ಕಾಗ್ದಿಲ್ಲ ಹೇಳಿ. ಅಹಂ ಭಕ್ತ ಪರಾಧೀನೋ ಹ್ಯಸ್ವತಂತ್ರ ಇವ ದ್ವಿಜ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ್ಭಕ್ತ ಜನಪ್ರಿಯ. ಅಹಂ ಭಕ್ತ ಪರಾಧೀನ, ನಾನು ನನ್ನ ಭಕ್ತರ ಅಧೀನನೇ. ಹಿ ಅಸ್ವತಂತ್ರ ಇವ ದ್ವಿಜ, ನನಗೇನು ಸ್ವಾತಂತ್ರ್ಯ ಇಲ್ಲ, ನಾನು ಅಸ್ವತಂತ್ರನೇ, ನನ್ನ ಭಕ್ತರಿಗೆ ಏನು ಬೇಕೋ ಅದೇ ಮಾಡೋದು ನಾನು. ಸಾಧುಭಿರ್ಗ್ರಸ್ತ ಹೃದಯ, ನನ್ನ ಹೃದಯ ಸಾಧುಗಳ ಕೈಯಲ್ಲಿ ಉಂಟು. ಭಕ್ತೈರ್ಭಕ್ತ ಜನಪ್ರಿಯ, ಭಕ್ತರ ಕೈಯಲ್ಲಿ ಉಂಟು, ಮತ್ತು ಅವರ ಭಕ್ತರ ಕೈಯಲ್ಲಿ, ಭಕ್ತರು ಮತ್ತು ಭಕ್ತರ ಕೈಯಲ್ಲಿ ನನ್ನ ಹೃದಯ ಇರುವುದು. ನಾನು ಅಸ್ವತಂತ್ರನೇ ಹೇಳಿ ಹೀಗೆ ಹೇಳ್ಕೊಳ್ತಾ ಇದ್ದಾನೆ ಭಗವಂತ. ಅಂದರೆ ಈ ವಿಷ್ಣು ಚಕ್ರ ನಿನ್ನ ಹಿಂದೆ ಬಿದ್ದದ್ದು ನೀನು ಅಂಬರೀಷನ ಮೇಲೆ ಕೃತ್ಯಾಪ್ರಯೋಗ ಮಾಡಿದ್ದಕ್ಕೆ. ಆ ಅಂಬರೀಷನ ಹತ್ರನೇ ಹೋಗಿ ಕ್ಷಮೆ ಕೇಳ್ಕೊ, ನನ್ನ ಹತ್ರ ಕೇಳಬೇಡ ಹೇಳಿದ. ಹಾಗೆ ಅವರು ಅಂಬರೀಷನ ಹತ್ರ ಹೋಗಿ ಕ್ಷಮೆ ಬೇಡ್ತಾರೆ. ಅಂಬರೀಷ ಕ್ಷಮಿಸ್ತಾನೆ, ಆ ವಿಷ್ಣು ಚಕ್ರ ನಿಲ್ತದೆ. ಇಲ್ಲಿ ಒಂದು ತಿಳಿಯಬೇಕಾದದ್ದೇನೆಂದರೆ, ದುರ್ವಾಸರು ಶಿವನ ಅವತಾರ. ಶಿವನಿಂದ ಅಂಬರೀಷ ಶ್ರೇಷ್ಠನಲ್ಲ, ಆದರೆ ಈ ಸಂದರ್ಭದಲ್ಲಿ ಅವನ ಮಹತ್ವವನ್ನು ತೋರಿಸಬೇಕಾಗಿತ್ತು, ಅವನ ಭಕ್ತಿಯ ಮಹತ್ವವನ್ನು ತೋರಿಸಬೇಕಾಗಿತ್ತಷ್ಟೆ. ಇನ್ನು ಶ್ರಾದ್ದದೇವನ ಮಗನಾದಂಥ ಇಕ್ಷ್ವಾಕುವಿನಿಂದ ಬಂದ ಸೂರ್ಯವಂಶದ ಕಥೆಯೆಲ್ಲ ಇಲ್ಲಿ ಬರ್ತದೆ. ಇಕ್ಷ್ವಾಕುವಿನ ವಂಶದಲ್ಲಿ ಮಾಂಧಾತ ಹೇಳಿ ಒಂದು ರಾಜ ಬರ್ತಾನೆ. ಆ ರಾಜನಿಗೆ 50 ಜನ ಹೆಣ್ಮಕ್ಕಳಿರ್ತಾರೆ. ಸೌಭರಿ ಋಷಿಗಳು ಬಂದು ಕೇಳ್ತಾರೆ, ನನಗೆ ಒಂದು ಮದುವೆ ಆಗಬೇಕಾಗಿದೆ, ಒಂದು ಮಗಳನ್ನು ಕೊಡ್ತೀಯಾ ಹೇಳಿ. ಈ ಮುದುಕನಾದಂಥ ಸೌಭರಿ ಋಷಿಗಳನ್ನು ನೋಡಿ, ಆದರೆ ಅವರು ಇಲ್ಲ ಹೇಳಿದರೆ ಶಾಪ ಕೊಡ್ತಾರೆ ಹೇಳಿ ಹೆದರಿ ಮಾಂಧಾತ ಹೇಳ್ತಾನೆ, ನೀವೇ ಹೋಗಿ ನನ್ನ ಮಗಳಂದಿರ ಹತ್ರ ಮಾತಾಡಿ, ಯಾರಾದರೂ ಒಪ್ಪಿದರೆ ನಾನು ಮದುವೆ ಮಾಡಿಕೊಡ್ತೇನೆ ಹೇಳಿ. ಅದಕ್ಕೆ ಈ ಸೌಭರಿ ಋಷಿಗಳು ಅವರ ತಪಶಕ್ತಿಯಿಂದ ತುಂಬ ಸುಂದರನಾದ ಯುವಕನ ವೇಷ ಹಾಕ್ಕೊಂಡು ಹೋಗ್ತಾರೆ. ಅವರನ್ನು ಕಂಡು 50 ಹುಡುಗಿಯರು ನಮಗೆ ಇವನನ್ನು ಮದುವೆ ಆಗಬೇಕು ಹೇಳಿ ಒಪ್ಪುತ್ತಾರೆ. ಹೀಗೆ ಸೌಭರಿ ಋಷಿಗಳು 50 ಹುಡುಗಿಯರನ್ನು ಮದುವೆ ಮಾಡಿಕೊಂಡು ಅವರೊಟ್ಟಿಗೆ 50 ರೂಪಗಳು ಧರಿಸಿ ಏಕಕಾಲದಲ್ಲಿ ಎಲ್ಲರೊಟ್ಟಿಗೂ ಇದ್ದರು. ಇದೇ ಮಾಂಧಾತನ ವಂಶದಲ್ಲಿ ಮುಂದೆ ಹರಿಶ್ಚಂದ್ರ ಹೇಳಿ ಒಂದು ರಾಜ ಬರ್ತಾನೆ. ಹರಿಶ್ಚಂದ್ರನಿಗೆ ಗಂಡು ಮಕ್ಕಳಿರ್ದಿಲ್ಲ. ಅವನು ವರುಣನನ್ನು ಪ್ರಾರ್ಥನೆ ಮಾಡ್ತಾನೆ. ವರುಣ ಹೇಳ್ತಾನೆ, ನಿಮಗೆ ಒಂದು ಗಂಡು ಮಗನನ್ನು ಕೊಡ್ತೇನೆ, ಆದರೆ ಆ ಮಗನನ್ನು ನೀನು ನನಗೆ ಬಲಿಯಾಗಿ ಕೊಡಬೇಕು. ಹರಿಶ್ಚಂದ್ರ ಏನೋ ಒಂದು ಗಂಡು ಮಗು ಆದರೂ ಸಿಗ್ತಾನಲ್ಲ ಹೇಳಿ ಸರಿ ಹೇಳ್ತಾನೆ. ಹಾಗೆ ಅವನಿಗೆ ರೋಹಿತ ಹೇಳಿ ಒಂದು ಮಗನಾಗ್ತಾನೆ. ಆದರೆ ಮಗನಾದ ಮೇಲೆ ಅವನನ್ನು ಬಲಿ ಕೊಡೋದನ್ನು ಮುಂದೆ ಹಾಕ್ತಾ ಹೋಗ್ತಾನೆ. ಅವನು ರೋಹಿತನಿಗೆ ಗೊತ್ತಾಗ್ತದೆ, ನನ್ನನ್ನು ಬಲಿ ಕೊಡಬೇಕು ಹೇಳಿದಾನೆ ನನ್ನ ತಂದೆ ಹೇಳಿ ಅವನು ಕಾಡಿಗೆ ಹೊರಟು ಹೋಗ್ತಾನೆ. ಈ ಹರಿಶ್ಚಂದ್ರ ರೋಹಿತನನ್ನು ಇನ್ನೂ ಬಲಿ ಕೊಡದಿದ್ದದಕ್ಕೆ ಅವನಿಗೊಂದು ರೋಗ ಬರ್ತದೆ. ರೋಹಿತನಿಗೆ ಇದು ಗೊತ್ತಾದ ಮೇಲೆ ತನ್ನ ಬದಲು ಬೇರೆಯವರನ್ನು ಯಾರನ್ನಾದರೂ ಬಲಿ ಕೊಡ್ಬೋದು ಹೇಳಿ ಕಾಡಿನಲ್ಲಿ ಸಿಕ್ಕಿದಂಥ ಒಂದು ಋಷಿಯ ಮಗನಾದಂಥ ಶುನಶ್ಶೇಪನನ್ನು ಯಜ್ಞದಲ್ಲಿ ಬಲಿ ಕೊಡಲಿಕ್ಕೆ ತರ್ತಾನೆ. ಶುನಶ್ಶೇಪನನ್ನು ಯಜ್ಞದಲ್ಲಿ ಬಲಿ ಕೊಡಲಿಕ್ಕೆ ಹೋಗುವಾಗ ಶುನಶ್ಶೇಪ ವರುಣನನ್ನು ಪ್ರಾರ್ಥಿಸ್ತಾನೆ. ಅವನು ವರುಣನನ್ನು ಪ್ರಾರ್ಥಿಸಿದಂಥ ಮಂತ್ರಗಳೇ ಇವತ್ತು ನಾವು ಸಂಧ್ಯಾವಂದನೆಯಲ್ಲಿ ಹೇಳುವಂಥ ಪ್ರಸಿದ್ಧವಾದ ಮಂತ್ರಗಳು. ಇದನ್ನು ಕೇಳಿ ವರುಣ ಸಂತುಷ್ಟನಾಗಿ ಯಾರನ್ನು ಬಲಿ ಕೊಡೋದು ಬೇಡ ಹೇಳಿ ಹರಿಶ್ಚಂದ್ರನ ರೋಗವೂ ಕೂಡ ಹೋಗ್ತದೆ, ಎಲ್ಲರೂ ಬದುಕ್ತಾರೆ. ಮುಂದೆ ಇದೇ ವಂಶದಲ್ಲಿ ಸಗರನೆಂಬ ರಾಜ ಬರ್ತಾನೆ. ಅವನಿಗೆ 60,000 ಮಕ್ಕಳು. ಅಶ್ವಮೇಧ ಯಾಗ ಮಾಡ್ತಾ ಇರುವಾಗ ಕುದುರೆ ಕಳೆದು ಹೋಗುವಾಗ ಅವರು ಆ ಕುದುರೆಯನ್ನು ಹುಡುಕೊಂಡು ಕಪಿಲಾಶ್ರಮಕ್ಕೆ ಹೋಗಿ ತಪಸ್ ಮಾಡ್ತಾ ಇರುವ ಕಪಿಲ ಋಷಿಗಳನ್ನು ತಪಸ್ಸಿನಿಂದ ಎಬ್ಬಿಸಿ ಅವರ ಕಣ್ಣಿನಿಂದ ಬಂದಂಥ ಅಗ್ನಿಯಲ್ಲಿ ಸುಟ್ಟು ಸತ್ತು ಹೋಗ್ತಾರೆ. ಈ ಸಗರನಿಗೆ ಈ 60,000 ಮಕ್ಕಳಲ್ಲದೆ ಅಸಮಂಜಸ ಹೇಳಿ ಇನ್ನೊಬ್ಬ ಮಗ ಇರ್ತಾನೆ. ಆ ಅಸಮಂಜಸ ತುಂಬ ತಾಮಸ ಸ್ವಭಾವದವನಾಗೆ ವರ್ತಿಸಿದಾಗೆ ಕಾಣ್ತಿರ್ತದೆ. ಮಕ್ಕಳನ್ನೆಲ್ಲ ಬಾವಿಗೆ ಹಾಕಿ ಕೊಂದು ಬಿಡುವುದು ಹೀಗೆಲ್ಲ ವರ್ತಿಸ್ತಿರ್ತಾನೆ. ಇದಕ್ಕಾಗಿ ಅವನ ತಂದೆ ಸಗರ ಅವನನ್ನು ಕಾಡಿಗೆ ಕಳಿಸಿಬಿಡ್ತಾನೆ. ಅವನು ಕಾಡಿಗೆ ಹೋದ ಮೇಲೆ ಈ ಮಕ್ಕಳೆಲ್ಲ ಬದುಕಿ ಬರ್ತಾರೆ. ಅಂದರೆ ಅವನನ್ನು ತಪಶಕ್ತಿಯಿಂದ ಈ ಮಕ್ಕಳನ್ನು ಕೊಂದ ಹಾಗೆ ತೋರಿಸಿದಷ್ಟೇ ಅವನು ಈ ರಾಜ್ಯಭಾರವನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಬೇಕು ಎಂಬ ಉದ್ದೇಶದಿಂದನೇ ಹೀಗೆ ವರ್ತಿಸ್ತಿದ್ದ. ಆ ಉದ್ದೇಶವನ್ನು ಪಡೆದಾದ ಮೇಲೆ ಈ ಮಕ್ಕಳೆಲ್ಲ ಬದುಕಿ ಬಂದರು. ಆದರೆ ಕಾಡಿಗೆ ಹೋಗುವ ಮುಂಚೆ ಅವನಿಗೆ ಅಂಶುಮಾನ್ ಹೇಳಿ ಒಂದು ಮಗ ಇದ್ದ. ಈ ಮಗನಿಂದನೇ ಸಗರನ ವಂಶ ಮುಂದೆ ಬೆಳೆಯಿತು. ಈ ಸಗರನ ಸತ್ತೋದ 60,000 ಮಕ್ಕಳಿಗೆ ಮುಕ್ತಿ ಸಿಗಬೇಕಂದ್ರೆ ಗಂಗೆಯನ್ನು ಭೂಮಿಗೆ ತರಬೇಕು ಹೇಳಿ. ಈ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಅಂಶುಮಾನ್ ಪ್ರಯತ್ನ ಮಾಡ್ತಾನೆ, ಆದರೆ ಅವನಿಗಾಗ್ದಿಲ್ಲ. ಅವನಾದಮೇಲೆ ಅವನ ಮಗನಾದಂಥ ದಿಲೀಪ ಪ್ರಯತ್ನ ಮಾಡ್ತಾನೆ, ಅವನಿಗೂ ಕೂಡ ಆಗ್ದಿಲ್ಲ. ಕೊನೆಗೆ ದಿಲೀಪನ ಮಗನಾದಂಥ ಭಗೀರಥ ಗಂಗೆಯನ್ನು ಭೂಮಿಗೆ ತರ್ತಾನೆ. ಭಗೀರಥನ ತಪಸ್ಸಿಗೆ ಒಲಿದು ಗಂಗೆ ಬರುವಾಗ ಅವಳು ಅವನ ಹತ್ರ 2 ವಿಷಯಗಳು ಹೇಳ್ತಾಳೆ. ಒಂದೇನೆಂದರೆ, ನಾನು ಈ ಭೂಮಿಗೆ ಬರುವ ವೇಗದಿಂದ ಭೂಮಿ ಕುಸಿದು ರಸಾತಳಕ್ಕೆ ಹೋಗಿಬಿಡ್ತದೆ, ಅದಕ್ಕೆ ನನ್ನನ್ನು ಧರಿಸಲಿಕ್ಕೆ ಯಾರಾದರೂ ಬೇಕು ಹೇಳಿ. ಅದಕ್ಕೆ ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವ ಒಪ್ಪುತ್ತಾನೆ, ನಾನು ಧರಿಸ್ತೇನೆ ಗಂಗೆಯನ್ನು ಹೇಳಿ. ಇನ್ನೊಂದು ಬಾಧೆ ಏನಂದರೆ, ಗಂಗೆ ಹೇಳ್ತಾಳೆ, ಈ ಭೂಮಿಯಲ್ಲಿ ತುಂಬ ಪಾಪಿಗಳಿದ್ದಾರೆ, ಅವರೆಲ್ಲರೂ ಬಂದು ಸ್ನಾನ ಮಾಡಿ ಅವರ ಪಾಪವನ್ನು ನನ್ನಲ್ಲಿ ಹಾಕಿ ಹೋಗ್ತಾರೆ, ನಾನು ಪೊಲ್ಯೂಟ್ ಆಗಿ ಹೋಗ್ತೇನೆ ಹೇಳಿ. ಅದಕ್ಕೆ ಭಗೀರಥ ಹೇಳ್ತಾನೆ, ಹೌದು ಇಲ್ಲಿ ತುಂಬ ಪಾಪಿಗಳಿದ್ದಾರೆ, ಆದರೆ ಒಬ್ಬರೊಬ್ಬರು ಜ್ಞಾನಿಗಳು ಕೂಡ ಇದ್ದಾರೆ. ಆ ಜ್ಞಾನಿಗಳು ಬಂದು ಸ್ನಾನ ಮಾಡುವಾಗ ತುಂಬ ಪವಿತ್ರತೆ ಬರ್ತದೆ ನಿನಗೆ ಹೇಳಿ. ಗಂಗೆಗೆ ಸಮಾಧಾನವಾಗ್ತದೆ. ಅವಳು ಭೂಮಿಗೆ ಇಳಿದು ಬರ್ತಾಳೆ. ಶಿವ ಧರಿಸ್ತಾನೆ, ಮೆಲ್ಲವಾಗಿ ಬಿಡ್ತಾನೆ ಅವಳನ್ನು. ಅಲ್ಲಿಂದ ಅದು ಹರಿದುಕೊಂಡು ಬಂದು ಈ ಸಗರನ 60,000 ಮಕ್ಕಳು ಸುಟ್ಟು ಹೋದ ಜಾಗಕ್ಕೆ ಬಂದು ಅವರಿಗೆಲ್ಲ ಮುಕ್ತಿಯನ್ನು ನೀಡುತ್ತದೆ. ಇನ್ನು ಇದೇ ಇಕ್ಷ್ವಾಕು ಕುಲದಲ್ಲಿ ಬಂದಂತಹ ರಾಮನ ಕಥೆ ಇಲ್ಲಿ ಬರ್ತದೆ.
ಭಾಗವತದಲ್ಲಿ ಬಂದಂಥ ರಾಮಾಯಣದ ಕಥೆ ವಾಲ್ಮೀಕಿ ರಾಮಾಯಣದ ಹಾಗೆಯೇ ಉಂಟು. ನಾನು ಅದನ್ನು ಇಲ್ಲಿ ವಿವರಿಸಲಿಲ್ಲ. ಆದರೆ ತುಂಬ ಸಂಕ್ಷಿಪ್ತವಾಗಿ ಬರ್ತದೆ. ಮತ್ತು ವಾಲ್ಮೀಕಿ ರಾಮಾಯಣದಿಂದ ಒಂದು 2-3 ಜಾಗಗಳಲ್ಲಿ ಸ್ವಲ್ಪ ಬೇರೆ ಉಂಟು. ಈ ಬೇರೆ ಇದ್ದದ್ರಲ್ಲೆಲ್ಲ ಏನು ಗೊಂದಲ ಮಾಡುವಂಥ ವಿಷಯ ಏನಿಲ್ಲ. ಅದನ್ನು ನಾವು ಸ್ವಲ್ಪ ಡೀಪಾಗಿ ನೋಡಿದರೆ ಅದು ಒಂದೇ ಹೇಳಿ ತಿಳಿತದೆ. ಒಂದರಲ್ಲಿ ನಡೆದದ್ದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿರ್ತಾರೆ, ಇನ್ನೊಂದರಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳಿರ್ತಾರೆ. ಒಂದು ಕಡೆಯಲ್ಲಿ ನಕ್ಷತ್ರಮಾನದಲ್ಲಿ ವರ್ಷಗಳನ್ನು ಹೇಳಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಸಾಧಾರಣವಾಗಿ ವರ್ಷಗಳನ್ನು ಹೇಳಿದ್ದಾರೆ. ಹೀಗೆ ಒಂದಕ್ಕೊಂದು ಏನು ವಿರುದ್ಧವಾಗಿಲ್ಲ ಇಲ್ಲಿ. ಇಲ್ಲಿಗೆ ಸೂರ್ಯವಂಶದಲ್ಲಿ ಬಂದಂಥ ಎಲ್ಲ ಕಥೆಗಳನ್ನು ನಾವು ನೋಡಿದ್ದೇವೆ. ಇನ್ನು ಮುಂದೆ ಚಂದ್ರವಂಶದ ಕಥೆಗಳೆಲ್ಲ ಬರ್ತದೆ. ಹಿಂದೆ ಹೇಳಿದಾಗೆ ಶ್ರಾದ್ದದೇವನ ಮಗಳಾದಂಥ ಇಳ ಬುಧನನ್ನು ಪ್ರೀತಿಸಿ ಅವಳಿಗೆ ಪುರೂರವ ಮಗನಾಗಿ ಹುಟ್ಟಿದ. ಈ ಪುರೂರವನೇ ಚಂದ್ರವಂಶದ ಮೂಲಪುರುಷ. ಈ ಚಂದ್ರವಂಶದಲ್ಲಿಯೇ ಮುಂದೆ ಯಾದವರು, ಪಾಂಡವರು, ಕೌರವರೆಲ್ಲ ಹುಟ್ಟಿದ್ದು. ಈ ಚಂದ್ರವಂಶದಲ್ಲಿ ಗಾಧಿ ಹೇಳಿ ಒಂದು ರಾಜರ್ಷಿ ಬರ್ತಾನೆ. ಗಾಧಿಗೆ ಗಂಡು ಮಕ್ಕಳಿರ್ದಿಲ್ಲ, ಆದರೆ ಸತ್ಯವತಿ ಹೇಳಿ ಒಂದು ಹೆಣ್ಮಗಳಿರ್ತಾಳೆ. ಅವಳು ರುಚಿಕ ಋಷಿಗಳನ್ನು ಮದುವೆ ಆಗ್ತಾಳೆ. ಸತ್ಯವತಿ ಮತ್ತು ಅವಳ ತಾಯಿ ಅಂದರೆ ಗಾಧಿಯ ಹೆಂಡತಿ ರುಚಿಕರ ಹತ್ರ ನಮಗಿಬ್ಬರಿಗೂ ಗಂಡು ಮಗು ಆಗುವಾಗ ಆಶೀರ್ವಾದ ಮಾಡಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ರುಚಿಕ ಋಷಿಗಳು ಯಜ್ಞವನ್ನು ಮಾಡಿ ಯಜ್ಞದಲ್ಲಿ ಉಪಯೋಗಿಸಿದ ಚರುವನ್ನು ಇವರಿಗೆ ಕೊಡ್ತಾರೆ. ಈ ಚರುವನ್ನು ತಯಾರಿಸುವಾಗ ರಾಜನಾದಂಥ ಗಾಧಿಯ ಮಗ ಕ್ಷತ್ರಿಯ ಸ್ವಭಾವದವನಾಗಿರಬೇಕು ಹೇಳಿ ಕ್ಷತ್ರಿಯ ಗುಣಗಳುಳ್ಳ ಒಂದು ಚರುವನ್ನು ಗಾಧಿಯ ಹೆಂಡತಿಗೆ ಕೊಡ್ತಾರೆ. ಮತ್ತು ಅವರೇ ಋಷಿ ಆದದ್ದಕ್ಕೆ ಅವರ ಮಗ ಬ್ರಾಹ್ಮಣ ಸ್ವಭಾವದವನಾಗಿರಬೇಕು ಹೇಳಿ ಬ್ರಾಹ್ಮಣ ಸ್ವಭಾವದ ಮಗ ಹುಟ್ಟುವಂಥ ಚರುವನ್ನು ಸತ್ಯವತಿಗೆ ಕೊಡ್ತಾರೆ. ಆದರೆ ಗಾಧಿಯ ಹೆಂಡತಿ ಅಂದರೆ ಸತ್ಯವತಿಯ ಅಮ್ಮ ಅವಳೇನು ಅಂದ್ಕೊಳ್ತಾಳೆ, ಅವನು ಶ್ರೇಷ್ಠವಾದ ಚರುವನ್ನು ತನ್ನ ಹೆಂಡತಿಗೇ ಕೊಟ್ಟಿರ್ತಾನೆ, ಸತ್ಯವತಿಗೇ ಕೊಟ್ಟಿರ್ತಾನೆ, ಅದರಿಂದನೇ ಶ್ರೇಷ್ಠವಾದ ಮಗ ಹುಟ್ಟುತ್ತಾನೆ ಹೇಳಿ ಅದೇ ಚರುವನ್ನು ಅವಳು ತಿಂದು ಬಿಡ್ತಾಳೆ. ಸತ್ಯವತಿಗೆ ಇದು ಗೊತ್ತಿಲ್ಲದೆ ಅವಳು ಅವಳ ಅಮ್ಮನಿಗೆ ಮಾಡಿದಂಥ ಚರುವನ್ನು ತಿಂತಾಳೆ. ರುಚಿಕನಿಗೆ ಇದು ಗೊತ್ತಾದ ಮೇಲೆ ಅವನು ತಿಳಿಸ್ತಾನೆ, ಗಾಧಿಗೆ ಈಗ ಬ್ರಾಹ್ಮಣ ಸ್ವಭಾವದ ಮಗ ಹುಟ್ಟುತ್ತಾನೆ, ಮತ್ತು ಅವನಿಗೆ ಸತ್ಯವತಿಗೆ ಕ್ಷತ್ರಿಯ ಸ್ವಭಾವದ ಮಗ ಹುಟ್ಟುತ್ತಾನೆ ಹೇಳಿ ತಿಳಿಸ್ತಾನೆ. ಆವಾಗ ಸತ್ಯವತಿ ಬೇಡ್ಕೊಳ್ತಾಳೆ, ನನಗೆ ಕ್ಷತ್ರಿಯ ಸ್ವಭಾವದ ಮಗ ಬೇಡ ಹೇಳಿ. ಅದಕ್ಕೆ ರುಚಿಕ ಹೇಳ್ತಾನೆ, ಈಗ ಚರು ತಿಂದಾಗಿದೆ, ಆದರೆ ಕ್ಷತ್ರಿಯ ಸ್ವಭಾವದ ಮಗನ ಬದಲು ಕ್ಷತ್ರಿಯ ಸ್ವಭಾವದ ಮೊಮ್ಮಗ ಹುಟ್ಟಬಹುದು ಹೇಳಿ. ಹಾಗೆ ರುಚಿಕ ಮತ್ತು ಸತ್ಯವತಿಗೆ ಬ್ರಾಹ್ಮಣ ಸ್ವಭಾವದ ಮಗನೇ ಹುಟ್ಟುತ್ತಾನೆ. ಇವರೇ ಜಮದಗ್ನಿ ಋಷಿಗಳು. ಆದರೆ ಅವರ ಮೊಮ್ಮಗ ಕ್ಷತ್ರಿಯ ಸ್ವಭಾವದವನಾಗಿರ್ತಾನೆ. ಅಂದರೆ ಜಮದಗ್ನಿಯವರ ಮಗ ರುಚಿಕನ ಮೊಮ್ಮಗ ಭಗವಂತನ ಅವತಾರನಾದಂಥ ಪರಶುರಾಮ ಅವತಾರ, ಇವನೇ ಕ್ಷತ್ರಿಯ ಸ್ವಭಾವದ ಮೊಮ್ಮಗ. ಇಲ್ಲಿ ಇನ್ನೊಂದು ಬದಿ ಗಾಧಿಯ ಹೆಂಡತಿ ಬ್ರಾಹ್ಮಣ ಗುಣಗಳುಳ್ಳ ಚರುವನ್ನು ತಿಂದಿದ್ದಾಳೆ. ಅವಳಿಗೆ ವಿಶ್ವಾಮಿತ್ರ ಮಗನಾಗಿ ಹುಟ್ಟುತ್ತಾನೆ. ವಿಶ್ವಾಮಿತ್ರ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ರೂ ದೊಡ್ಡ ಬ್ರಹ್ಮರ್ಷಿ ಆಗ್ತಾನೆ. ರಾಜನಾಗಿರುವಾಗ ವಿಶ್ವಾಮಿತ್ರ ವಸಿಷ್ಠರ ಮನೆಯಲ್ಲಿ ನಂದಿನಿ ಹಸುವನ್ನು ಕಂಡು ಅವನಿಗೆ ಆ ಹಸು ಬೇಕು ಹೇಳಿ ವಸಿಷ್ಠರೊಟ್ಟಿಗೆ ಹೋರಾಡ್ತಾನೆ. ವಸಿಷ್ಠರು ಈ ರಾಜನ ಸೇನೆಯನ್ನೆಲ್ಲ ತನ್ನ ತಪಶಕ್ತಿಯಿಂದನೇ ಸೋಲಿಸಿಬಿಡ್ತಾರೆ. ವಸಿಷ್ಠರ ತಪಶಕ್ತಿಯನ್ನು ಕಂಡು ನನಗೂ ಅಷ್ಟು ಬಲಿಷ್ಠನಾಗಬೇಕು ಹೇಳಿ ತಪಸ್ಸಿಗೆ ಹೋಗ್ತಾನೆ. ಈ ವಿಶ್ವಾಮಿತ್ರ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅದರೊಟ್ಟಿಗೆ ಒಂದೊಂದು ಪಾಠವನ್ನು ಕಲಿತ ಕಾಮ, ಕ್ರೋಧ, ಮಾತ್ಸರ್ಯ ಇತ್ಯಾದಿಗಳನ್ನೆಲ್ಲ ಗೆದ್ದು ಕೊನೆಗೆ ಅವನೇ ಬ್ರಹ್ಮರ್ಷಿ ಆಗಿಬಿಡ್ತಾನೆ. ಈ ವಿಶ್ವಾಮಿತ್ರ ಕಂಡಂಥ ಗಾಯತ್ರಿಯೇ ಎಲ್ಲ ಬ್ರಾಹ್ಮಣರು ಇವತ್ತು ಜಪ ಮಾಡೋದು. ಅದಾದಮೇಲೆ ಹಿಂದೆ ಹೇಳಿದ ಪರಶುರಾಮನ ಕಥೆಯೂ ಇಲ್ಲೇ ಬರ್ತದೆ. ಪರಶುರಾಮನ ತಂದೆ ಜಮದಗ್ನಿ. ಜಮದಗ್ನಿಯ ಆಶ್ರಮಕ್ಕೆ ಕಾರ್ತ್ಯವೀರ್ಯಾರ್ಜುನನೆಂಬ ರಾಜ ಬಂದು ಅಲ್ಲಿರುವಂಥ ಕಾಮಧೇನು ಹಸುವನ್ನು ಕಂಡು ನನಗೆ ಬೇಕು ಹೇಳಿ ತಗೊಂಡು ಹೋಗಿಬಿಡ್ತಾನೆ ಅವನು. ಪರಶುರಾಮನಿಗೆ ಇದು ಗೊತ್ತಾದ ಮೇಲೆ ಕ್ಷತ್ರಿಯ ಕೋಪದಿಂದ ಅವನು ಕಾರ್ತ್ಯವೀರ್ಯಾರ್ಜುನನನ್ನು ಎದುರಿಸಿ ಅವನ ಹಶೋಹಿಣಿ ಸೈನ್ಯವನ್ನೆಲ್ಲ ನಾಶ ಮಾಡಿ ಕಾರ್ತ್ಯವೀರ್ಯಾರ್ಜುನನನ್ನು ಕೂಡ ಕೊಂದು ಆ ಕಾಮಧೇನುವನ್ನು ಮರಳಿ ತರ್ತಾನೆ. ಇಷ್ಟಾದ ಮೇಲೆ ಪರಶುರಾಮನ ಅಮ್ಮನಾದಂಥ ರೇಣುಕೆ ಒಂದು ದಿನ ನೀರು ತರಲಿಕ್ಕೆ ಹೋಗುವಾಗ ನದಿ ಹತ್ರ ಅವಳಿಗೆ ಚಿತ್ರರಥ ಹೇಳಿ ಒಂದು ಗಂಧರ್ವ ಕಾಣ್ತಾನೆ. ಅವನ ಸೌಂದರ್ಯವನ್ನು ಕಂಡು ಮೈ ಮರೆತು ಅವನನ್ನು ನೋಡ್ತಾ ಸ್ವಲ್ಪ ತಲೆಯ ನಿಂತು ಬಿಡ್ತಾಳೆ ಅವಳು. ಮರಳಿ ಬಂದಾದ ಮೇಲೆ ಅವಳ ಗಂಡನಾದಂಥ ಜಮದಗ್ನಿಗೆ ಅವಳು ಯಾಕೆ ತಡ ಮಾಡಿದ್ಲು ಹೇಳಿ ಅವನಿಗೆ ದಿವ್ಯಶಕ್ತಿಯಿಂದ ಗೊತ್ತಾಗ್ತದೆ. ಕೂಡಲೇ ಅವರ ಮಕ್ಕಳನ್ನು ಕರೆದು ನಿಮ್ಮ ಅಮ್ಮನ ತಲೆಯನ್ನು ಕಡಿರಿ ಹೇಳಿ ಹೇಳ್ತಾನೆ. ಆದರೆ ಪರಶುರಾಮನನ್ನು ಬಿಟ್ಟು ಎಲ್ಲ ಮಕ್ಕಳು ನಮಗಾಗ್ದಿಲ್ಲ, ನಾವು ಕಡಿಯೋದಿಲ್ಲ ಅಮ್ಮನ ತಲೆ ಹೇಳಿ ನಿಂತು ಬಿಡ್ತಾರೆ. ಜಮದಗ್ನಿ ಕೊನೆಯ ಮಗನಾದಂಥ ಪರಶುರಾಮನಿಗೆ ಆಜ್ಞೆ ಮಾಡ್ತಾನೆ, ಅಮ್ಮನ ತಲೆಯನ್ನು ಕಡಿ, ನಿಮ್ಮ ಅಣ್ಣಂದಿರ ತಲೆಯನ್ನು ಕೂಡ ಕಡಿದು ಬಿಡು ಹೇಳಿ. ಪರಶುರಾಮ ಏನು ಸಂಕೋಚವಿಲ್ಲದೆ ಎಲ್ಲರ ತಲೆಯನ್ನು ಕಡಿದು ಬಿಡ್ತಾನೆ. ಆಮೇಲೆ ಸಂತುಷ್ಟನಾದ ಜಮದಗ್ನಿ ಏನಾದರೂ ವರವನ್ನು ಕೇಳು ಹೇಳಿ ಹೇಳಿದರೆ ಪರಶುರಾಮ ಅಮ್ಮನನ್ನು ಅಣ್ಣಂದಿರನ್ನೆಲ್ಲ ಪುನಃ ಬದುಕಿಸಬೇಕು ಹೇಳಿ ವರ ಕೇಳ್ತಾನೆ. ಹೀಗೆ ಎಲ್ಲರೂ ಪುನಃ ಬದುಕಿ ಬರ್ತಾರೆ. ಸರಿ, ಇನ್ನು ಹಿಂದೆ ಹೇಳಿದ್ರು ಕಾರ್ತ್ಯವೀರ್ಯಾರ್ಜುನನನ್ನು ಪರಶುರಾಮ ಸಾಯಿಸಿದ ಹೇಳಿ. ಅದಕ್ಕೆ ಸೇಡು ತೀರಿಸಲಿಕ್ಕೋಸ್ಕರ ಈ ಕಾರ್ತ್ಯವೀರ್ಯಾರ್ಜುನನ ಮಕ್ಕಳೆಲ್ಲ ಬಂದು ಜಮದಗ್ನಿಯ ತಲೆಯನ್ನು ಕಡಿದು ಬಿಡ್ತಾರೆ. ಇದು ಜಮದಗ್ನಿ ಮಾಡಿದಂಥ ಕರ್ಮಕ್ಕೆ ಫಲವೂ ಕೂಡ. ತನ್ನ ಹೆಂಡತಿ ಮತ್ತು ಮಕ್ಕಳ ತಲೆಯನ್ನೆಲ್ಲ ಕಡಿಸಿದ್ದ ಅವನು. ಅದಕ್ಕೆ ಅವನ ತಲೆಯೂ ಹೋಗಬೇಕಾಗಿತ್ತು. ಜಮದಗ್ನಿಯ ತಲೆ ಕಡ್ದಿದ್ದಾರೆ ಹೇಳಿ ಗೊತ್ತಾದ ಕೂಡಲೇ ಪರಶುರಾಮ ಕೂಡಲೇ ಹೋಗಿ ಕಾರ್ತ್ಯವೀರ್ಯಾರ್ಜುನನ ಮಕ್ಕಳನ್ನೆಲ್ಲ ಸಂಹಾರ ಮಾಡಿಬಿಡ್ತಾನೆ. ಅದಾದಮೇಲೆ ಮರಳಿ ಬಂದು ಜಮದಗ್ನಿಯ ತಲೆಯನ್ನು ಶರೀರವನ್ನು ಜೋಡಿಸಿ ಅವನನ್ನು ಪುನಃ ಜೀವಂತನಾಗಿ ಮಾಡ್ತಾನೆ. ಇಷ್ಟು ಮಾಡಿ ಆದಮೇಲೆಯೂ ಕೂಡ ಅವನ ಕೋಪ ಶಾಂತವಾಗಲಿಲ್ಲ. ಭೂಮಿಯನ್ನು 21 ಬಾರಿ ಸುತ್ತಿ ಎಲ್ಲ ದುಷ್ಟ ಕ್ಷತ್ರಿಯರ ಸಂಹಾರವನ್ನು ಮಾಡಿ ಆ ಭೂಮಿಯನ್ನು ರಾಜ್ಯವನ್ನೆಲ್ಲ ಋಷಿಗಳ ಕೈಯಲ್ಲಿ ಹಂಚಿ ತಪಸ್ಸಿಗೆ ಹೋಗಿಬಿಡ್ತಾನೆ. ಇಂಥ ಪರಶುರಾಮ ಮುಂದೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಎಲ್ಲ ಬಂದಿದ್ದಾನೆ. ಇವನು 7 ಚಿರಂಜೀವಿಗಳಲ್ಲಿ ಒಬ್ಬ ಕೂಡ ಆಗಿದ್ದಾನೆ. ಭಾಗವತದಲ್ಲಿ ಹೇಳ್ತಾರೆ, ಜಾಮದಗ್ನ್ಯೋಪಿ ಭಗವಾನ್ ರಾಮಃ ಕಮಲಲೋಚನಃ
ಆಗಾಮಿನ್ಯಂತರೇ ರಾಜನ್ ವರ್ತಯಿಷ್ಯತಿ ವೈ ಬೃಹತ್. ಜಾಮದಗ್ನಿ, ಜಮದಗ್ನಿಯ ಮಗ, ಅಪಿ ಭಗವಾನ್, ಭಗವಂತನೇ ಆಗಿದ್ದವನು, ರಾಮ, ಪರಶುರಾಮನು, ಕಮಲಲೋಚನ, ಕಮಲದಂತೆ ಕಣ್ಣುಳ್ಳವನು, ಆಗಾಮಿನ್ಯಂತರೇ, ಬರುವ ಮನ್ವಂತರದಲ್ಲಿ ಅಂದರೆ ಮುಂದಿನ ಮನ್ವಂತರದಲ್ಲಿ, ರಾಜನ್, ಓ ಪರೀಕ್ಷಿತ ರಾಜನೇ, ವರ್ತಯಿಷ್ಯತಿ ವೈ ಬೃಹತ್, ತುಂಬ ಮಹತ್ವಪೂರ್ಣವಾದ ಕೆಲಸವನ್ನು ಮಾಡಲಿಕ್ಕಿದ್ದಾನೆ. ಅಂದರೆ ಈ ವೈವಸ್ವತ ಮನ್ವಂತರ ಅಲ್ಲ, ಮುಂದಿನ ಮನ್ವಂತರದಲ್ಲಿ ಪರಶುರಾಮ ಇನ್ನೂ ಇರ್ತಾನೆ, ಅವನು ಆವಾಗ ತುಂಬ ಮಹತ್ವಪೂರ್ಣವಾದ ಕೆಲಸವನ್ನು ಮಾಡ್ತಾನೆ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಪರಶುರಾಮ ಅವತಾರದ ಕಥೆ ಮುಗೀತು. ಚಂದ್ರವಂಶದಲ್ಲಿ ಯಯಾತಿ ಹೇಳಿ ಒಂದು ರಾಜ ಬರ್ತಾನೆ. ಯಯಾತಿಯಿಂದನೇ ಮುಂದೆ ಕುರುವಂಶ, ಯದುವಂಶ ಎಲ್ಲ ಕವಲುಗಳಾಗಿ ಬಂದವು. ಯಯಾತಿ ಶುಕ್ರಾಚಾರ್ಯರ ಮಗಳಾದಂಥ ದೇವಯಾನಿಯನ್ನು ಮದುವೆ ಆಗ್ತಾನೆ. ದೇವಯಾನಿಗೆ ದಾನವರಾಜನಾದಂಥ ವೃಷಪರ್ವನ ಮಗಳು ಶರ್ಮಿಷ್ಠೆಯೊಟ್ಟಿಗೆ ಏನೋ ಜಗಳ ಆಗಿರ್ತದೆ. ನಾನು ಯಯಾತಿ ರಾಜನ ರಾಣಿಯಾಗಿರುವಾಗ ಈ ಶರ್ಮಿಷ್ಠೆ ಬಂದು ನನ್ನ ದಾಸಿಯಾಗಿ ಕೆಲಸ ಮಾಡಬೇಕು ಹೇಳಿ ಅವಳಿಗೆ ಬಯಕೆ. ಅವಳಿದ್ದನ್ನು ಅವಳ ತಂದೆಯಾದಂಥ ಶುಕ್ರಾಚಾರ್ಯರ ಹತ್ರ ಹೇಳ್ತಾಳೆ. ಶುಕ್ರಾಚಾರ್ಯರು ವೃಷಪರ್ವನ ಗುರುಗಳು. ವೃಷಪರ್ವ ದಾನವ ರಾಜ ಆದರೆ ಶುಕ್ರಾಚಾರ್ಯರು ಅವನ ಗುರುಗಳು. ಶುಕ್ರಾಚಾರ್ಯರ ಆಜ್ಞೆ ಪ್ರಕಾರ ವೃಷಪರ್ವ ತನ್ನ ಮಗಳಾದಂಥ ಶರ್ಮಿಷ್ಠೆಯನ್ನು ದಾಸಿಯಾಗಿ ಯಯಾತಿಯ ಮನೆಗೆ ಕಳಿಸ್ತಾನೆ. ಶರ್ಮಿಷ್ಠೆ ದೇವಯಾನಿಯಿಂದ ಸುಂದರವಾಗಿದ್ಲು. ಯಯಾತಿ ಮತ್ತು ಶರ್ಮಿಷ್ಠೆ ಪರಸ್ಪರ ಪ್ರೀತಿಸಿಕೊಂಡು ದೇವಯಾನಿಗೆ ಮಕ್ಕಳಾಗುವಾಗ ಶರ್ಮಿಷ್ಠೆಗೂ ಮಕ್ಕಳಾಗ್ತಾರೆ. ದೇವಯಾನಿಗೆ ಈ ವಿಷಯ ಗೊತ್ತಾದ ಮೇಲೆ ಅವಳು ಕೋಪ ಮಾಡಿಕೊಂಡು ಶುಕ್ರಾಚಾರ್ಯರ ಹತ್ರ ಹೋಗಿಬಿಡ್ತಾಳೆ. ಶುಕ್ರಾಚಾರ್ಯರು ಯಯಾತಿಗೆ ನಿಮಗೆ ಮುಪ್ಪು ಬಂದು ಬಿಡಲಿ ಹೇಳಿ ಶಾಪ ಕೊಡ್ತಾರೆ. ಯಯಾತಿ ಈ ಶಾಪವನ್ನು ಅನುಭವಿಸ್ತಾ ಬಳಲ್ತಿರ್ತಾನೆ. ಅವನಿಗೆ ಶರ್ಮಿಷ್ಠೆಯಲ್ಲಿ 3 ಮಕ್ಕಳು, ದೃಹ್ಯು, ಅನು ಮತ್ತು ಪೂರು. ದೇವಯಾನಿಯಲ್ಲಿ ಯದು ಮತ್ತು ತುರ್ವಶು ಹೇಳಿ 2 ಮಕ್ಕಳು. ಒಂದು ದಿನ ಈ 5 ಮಕ್ಕಳನ್ನು ಕರೆದು ಕೇಳ್ತಾನೆ, ಯಾರಾದರೂ ನಿಮ್ಮಲ್ಲಿ ಈ ಮುಪ್ಪನ್ನು ನನ್ನಿಂದ ತಗೊಂಡ್ಬಿಡ್ತೀರಾ ಹೇಳಿ, ಇದು ಟ್ರಾನ್ಸ್ಫರ್ ಮಾಡ್ಬೋದಾದಂಥ ಮುಪ್ಪು. ಬೇರೆ ಎಲ್ಲರೂ ಬೇಡ ಹೇಳ್ತಾರೆ, ಆದರೆ ಕೊನೆಯ ಮಗನಾದಂಥ ಪೂರು ಒಬ್ಬನೇ ನಾನು ತಗೊಳ್ತೇನೆ ಹೇಳಿ ಹೇಳ್ತಾನೆ. ಹೀಗೆ ಯಯಾತಿಗೆ ಬಂದಂಥ ಶಾಪವನ್ನು ಪೂರು ಅನುಭವಿಸ್ತಿರ್ತಾನೆ. ಸ್ವಲ್ಪ ಕಾಲವಾದ ಮೇಲೆ ದೇವಯಾನಿ ಮರಳಿ ಯಯಾತಿ ಹತ್ರ ಬಂದು ಬಿಡ್ತಾಳೆ. ಅವಳೊಟ್ಟಿಗೆ ಸುಖಗಳನ್ನು ಅನುಭವಿಸ್ತಾ ಯಯಾತಿ ಬದುಕ್ತಾನೆ. ಹೀಗೆ ಅವಳೊಟ್ಟಿಗೆ ತುಂಬ ವರ್ಷಗಳ ಕಾಲ ಸುಖಗಳನ್ನೆಲ್ಲ ಅನುಭವಿಸ್ತಿದ್ದಾಗ ಒಂದು ದಿನ ಅವನಿಗೆ ಅನಿಸ್ತದೆ ಇದಕ್ಕೆಲ್ಲ ಕೊನೆಯಲ್ಲಿ ಹೇಳಿ. ಅವಳನ್ನು ಕರೆದು ಹೇಳ್ತಾನೆ, ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಅವನು ಹೇಳ್ತಾನೆ, ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ, ಅಂದರೆ ಮನುಷ್ಯರ ಈ ಕಾಮನೆಗಳೆಲ್ಲ ಭೋಗದಿಂದ ಶಾಂತವಾಗ್ದಿಲ್ಲ, ಅದನ್ನು ಉಪಭೋಗಿಸಿ ಶಾಂತ ಮಾಡಲಿಕ್ಕಾಗ್ದಿಲ್ಲ. ಎಷ್ಟು ಭೋಗಿಸಿದ್ರೂ ಇನ್ನೂ ಕಾಮನೆಗಳು ಬೆಳಿತಾನೆ ಹೋಗ್ತವೆ. ಹವಿಷಾ ಕೃಷ್ಣವರ್ತ್ಮ ಇವ ಭೂಯ, ಕಾಮನೆಗಳ ಬೆಂಕಿಗೆ ಪುನಃ ಪುನಃ ತುಪ್ಪ ಹಾಕಿದಾಗೆ ಅದನ್ನು ಭೋಗಿಸುವುದು ಅಂದರೆ ಅದರಿಂದ ಆ ಬೆಂಕಿ ಶಾಂತವಾಗ್ದಿಲ್ಲ. ಏವ ಅಭಿವರ್ಧತೆ, ಇನ್ನು ಬೆಳೀತದಷ್ಟೇ ಆ ಬೆಂಕಿ. ಕಾಮನೆಗಳಿಗೆ ಕೊನೆ ಹೇಳಿ ಇಲ್ಲ. ಅದನ್ನು ಭೋಗದಿಂದ ನಾವು ಶಾಂತ ಮಾಡ್ತೇವೆ ಅಂದರೆ ಭೋಗದಿಂದ ಅದು ಶಾಂತವಾಗ್ದಿಲ್ಲ, ಅದಿನ್ನೂ ಹೆಚ್ಚು ಬೆಳೀತಾ ಹೋಗ್ತದಷ್ಟೇ. ನಾವೇ ಯಾವಾಗಲೂ ಇನ್ನು ಸಾಕು ಹೇಳಿ ನಿಲ್ಲಿಸ್ಬೇಕು ಅದನ್ನು. ಹೀಗೆ ದೇವಯಾನಿಗೆ ಹೇಳಿ ಪೂರ್ವವನ್ನು ಕರೆದು ಅವನಿಂದ ಆ ಮುಪ್ಪಿನ ಶಾಪವನ್ನು ವಾಪಸ್ ತಗೊಂಡು ಅವನೇ ಅನುಭವಿಸ್ತಾನೆ. ಮತ್ತೆ ತನ್ನ ಜೀವನವನ್ನು ಆಧ್ಯಾತ್ಮಿಕ ವಿಷಯಗಳಲ್ಲಿ ಕಳೀತಾನೆ. ಈ ಯಯಾತಿಯ ಒಂದು ಮಗ ಯದು ಹೇಳಿದ್ದ, ಅವನಿಂದನೇ ಯದುವಂಶ ಬಂತು. ಇನ್ನೊಬ್ಬ ಮುಪ್ಪು ತೆಗೊಂಡ ಮಗ ಪೂರುವಿನಿಂದ ಪೌರವ ವಂಶ ಬಂತು. ಈ ಪೌರವ ವಂಶದಲ್ಲೇ ಪಾಂಡವರು, ಕೌರವರು ಎಲ್ಲ ಬಂದದ್ದು. ಈ ಪೂರುವಿನ ವಂಶದಲ್ಲಿ ದುಷ್ಯಂತ ಹೇಳಿ ಒಂದು ರಾಜ ಬರ್ತಾನೆ. ದುಷ್ಯಂತ ಒಂದು ದಿನ ಬೇಟೆಗೆ ಹೋಗುವಾಗ ಕಣ್ವಾಶ್ರಮದಲ್ಲಿ ವಿಶ್ವಾಮಿತ್ರ ಮತ್ತು ಮೇನಕೆಯರ ಮಗಳಾದಂಥ ಶಕುಂತಲೆಯನ್ನು ಕಂಡು ಅವಳನ್ನು ಪ್ರೀತಿಸಿ ಅವಳನ್ನು ಅಲ್ಲಿಯೇ ಮದುವೆ ಮಾಡ್ಕೊಂಡು ಬಿಡ್ತಾನೆ. ಮರುದಿನ ಕಣ್ವ ಋಷಿಗಳ ಅನುಮತಿ ಇಲ್ಲದೆ ಮದುವೆ ಮಾಡಿಕೊಂಡೇ ಹೇಳಿ ಹೆದರಿಕೆಯಿಂದ ಅವಳನ್ನು ಕಾಡಿನಲ್ಲಿಯೇ ಬಿಟ್ಟು ರಾಜ್ಯಕ್ಕೆ ಮರಳಿ ಬಂದು ಬಿಡ್ತಾನೆ. ಆದರೆ ಶಕುಂತಲೆಗೆ ದುಷ್ಯಂತನಿಂದ ಒಂದು ಮಗನಾಗ್ತಾನೆ, ಭರತ ಹೇಳಿ. ಈ ಭರತ ಮೊದಲು ಕಣ್ವಾಶ್ರಮದಲ್ಲಿಯೇ ಬೆಳಿತಾನೆ. ಅವನಿಗೊಂದು 10 ವರ್ಷದ ವಯಸ್ಸಿರುವಾಗ ಶಕುಂತಲೆ ಅವನನ್ನು ಕರೆದುಕೊಂಡು ದುಷ್ಯಂತನ ಹತ್ರ ಬರ್ತಾಳೆ. ದುಷ್ಯಂತ ನನ್ನ ಪ್ರಜೆಗಳೆಲ್ಲ ಏನು ಹೇಳ್ತಾರೋ ಹೇಳಿ ಅವರಿಗೆ ಹೆದರಿ ಮೊದಲು ಶಕುಂತಲೆಯನ್ನು ಭರತನನ್ನು ಸ್ವೀಕಾರ ಮಾಡೋದಿಲ್ಲ. ಆವಾಗ ಒಂದು ಅಶರೀರವಾಣಿ ಭರತ ನಿನ್ನ ಮಗನೇ ಹೇಳಿ ದುಷ್ಯಂತನಿಗೆ ಸೂಚನೆ ಮಾಡ್ತದೆ. ಆವಾಗ ಅವನು ಅವರನ್ನು ಸ್ವೀಕರಿಸ್ತಾನೆ. ಈ ಶಕುಂತಲೆ ಮತ್ತು ದುಷ್ಯಂತನ ಮಗನಾದಂಥ ಭರತ ಮತ್ತೆ ಬೆಳೆದು ದೊಡ್ಡ ರಾಜನಾಗ್ತಾನೆ. ಅವನಿಂದ ಬಂದ ವಂಶನೇ ಭರತ ವಂಶ. ಇಲ್ಲಿಗೆ ಭಾಗವತದ 9ನೇ ಸ್ಕಂದ ಮುಕ್ತಾಯವಾಗ್ತದೆ.